ಆದರೆ ಜಾಕೀರ್ ಅವನ ಭಯವನ್ನ ಆ ಹೆಂಗಸಿನ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಲಾರಿಯಲ್ಲಿ ಅವನ ಪಕ್ಕದಲ್ಲಿ ಕೂತ್ಕೊಂಡಿರೋದು ಹೆಂಗಸಲ್ಲ, ಅದೊಂದು ದುಷ್ಟ ಶಕ್ತಿ ಅಂತ. ಜಾಕೀರ್ ಅವನ ಮನಸ್ಸಿನಲ್ಲೇ ಅಲ್ಲ ದೇವರನ್ನ ಪ್ರಾರ್ಥಿಸಿಕೊಳ್ತಾ ಲಾರಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಗಾಗ ಜಾಕೀರ್ ನಿಧಾನಕ್ಕೆ ಓರೆಗಣ್ಣಿನಿಂದ ಆ ಹೆಂಗಸಿನ ಕಡೆಗೆ ನೋಡ್ತಾ ಇರ್ತಾನೆ. ಜಾಕೀರ್ ಆ ಹೆಂಗಸಿನ ಕಡೆ ನೋಡಿದಾಗೆಲ್ಲ ಆ ಹೆಂಗಸು ಲಾರಿ ಒಳಗೆ ಹತ್ತಿ ಕೂತ್ಕೊಂಡಾಗ ಯಾವ ಪೊಸಿಷನ್ನಲ್ಲಿ ಇದ್ಲೋ ಅದೇ ಪೊಸಿಷನ್ನಲ್ಲಿ ಇರ್ತಾಳೆ. ಹೋಗ್ತಾ ಹೋಗ್ತಾ ಜಾಕೀರ್ಗೆ ಎಷ್ಟೊಂದು ಭೀತಿ ಹುಟ್ಕೊಂಡ್ಬಿಟ್ಟಿತ್ತು ಅಂದರೆ, ಆ ಹೆಂಗಸು ಯಾವಾಗ ಲಾರಿಯಿಂದ ಇಳಿದು ಬಿಡ್ತಾಳೋ ಅಂತ ಅನ್ನಿಸ್ತಾ ಇತ್ತು. ಜಾಕೀರ್ ಆ ಹೆಂಗಸಿನ ಕಡೆಗೆ ನೋಡೋದಕ್ಕೂ ಕೂಡ ಭಯ ಪಡ್ತಾ ಇದ್ದ. ಈ ರೀತಿ ಜಾಕೀರ್ ತುಂಬ ಭಯದಿಂದ ಮುಂದೆ ಏನಾಗುತ್ತೋ ಏನೋ ಅಂತ ಲಾರಿ ಓಡಿಸ್ತಾ ಇದ್ದರೆ, ಇದ್ದಕ್ಕಿದ್ದ ಹಾಗೆ ಆ ನಿಶ್ಶಬ್ದವಾದ ಕಾಡಿನ ಒಳಗಿಂದ ತುಂಬ ವಿಚಿತ್ರವಾದ ಶಬ್ದಗಳು ಬರೋದಕ್ಕೆ ಶುರುವಾಗುತ್ತೆ. ಆ ಶಬ್ದಗಳು ಜಾಕೀರ್ಗೆ ಇನ್ನೂ ಭಯವನ್ನು ಜಾಸ್ತಿ ಮಾಡಿಬಿಡುತ್ತೆ. ಹೀಗೆ ಒಂದು ಅರ್ಧ ಗಂಟೆ ಕಳೆದೋಗುತ್ತೆ. ಇನ್ನೇನು 2 ಕಿಲೋಮೀಟರ್ ಮುಂದೆ ಹೋದರೆ ಜಾಕೀರ್ ಆ ಕಾಡು ರಸ್ತೆಯಿಂದ ಎಕ್ಸಿಟ್ ಆಗ್ತಾನೆ. ಆದರೆ ಇನ್ನೇನು ಆ ಕಾಡು ರಸ್ತೆ ಮುಗೀತಾ ಬಂತು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಲಾರಿ ಒಳಗೆ ಕೂತಿದ್ದ ಆ ಹೆಂಗಸು, ನನ್ನನ್ನು ಇಲ್ಲೇ ಬಿಟ್ಟುಬಿಡಿ, ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿಸ್ಕೊಂಡು ಜಾಕೀರ್ಗೆ ತುಂಬ ಖುಷಿಯಾಗ್ಬಿಡುತ್ತೆ. ನಿಟ್ಟುಸಿರನ್ನು ಬಿಡ್ತಾ ಜಾಕೀರ್ ಆ ಹೆಂಗಸನ್ನು ಲಾರಿಯಿಂದ ಕೆಳಗಿಳಿಸಿ ಅಲ್ಲಿಂದ ಹೊರಡ್ತಾನೆ. ಜಾಕೀರ್ ಆ ಹೆಂಗಸನ್ನು ಬಿಟ್ಟ ಜಾಗದಿಂದ ಒಂದು 50 ಮೀಟರ್ ಮುಂದೆ ಹೋಗಿ ಲಾರಿಯ ಮಿರರ್ನಿಂದ ಹಿಂದೆ ಆ ಹೆಂಗಸು ಇದ್ದಾಳ ಇಲ್ವಾ ಅಂತ ನೋಡ್ತಾನೆ ಅಷ್ಟೇ. ಆದರೆ ಆಶ್ಚರ್ಯವೆಂಬಂತೆ ಆ ರಸ್ತೆಯ ಮೇಲೆ ಆ ಹೆಂಗಸು ಇರೋದಿಲ್ಲ, ಮಾಯವಾಗಿ ಹೋಗಿರ್ತಾಳೆ. ಆಗ ಜಾಕೀರ್ಗೆ ಒಂದು ಕ್ಷಣ ಮೈಯೆಲ್ಲ ಕಂಪಿಸುತ್ತೆ. ಆದರೆ ಆ ಹೆಂಗಸು ಅವನ ಜೊತೆ ಇಲ್ವಲ್ಲ ಅಂತ ಸಮಾಧಾನ ಮಾಡಿಕೊಂಡು ಗೋವಾದ ಕಡೆಗೆ ಅವನ ಪ್ರಯಾಣವನ್ನು ಕಂಟಿನ್ಯೂ ಮಾಡ್ತಾನೆ. ಹೀಗೆ ಜಾಕೀರ್ ಕೊನೆಗೂ ಗೋವಾ ತಲುಪ್ತಾನೆ. ಅಲ್ಲಿ ಲಾರಿನ ಅನ್ಲೋಡ್ ಮಾಡಿ ಮತ್ತೆ ವಾಪಸ್ ಅದೇ ರಸ್ತೆಯಲ್ಲಿ ಬರ್ತಾನೆ. ಆದರೆ ಈ ಸಾರಿ ಬರುವಾಗ ಜಾಕೀರ್ ಹಗಲೊತ್ತಲ್ಲಿ ರಸ್ತೆಯಲ್ಲಿ ಗಾಡಿಗಳು ಓಡಾಡ್ತಾ ಇರೋವಾಗಲೇ ವಾಪಸ್ ಮನೆಗೆ ಬಂದು ಸೇರ್ಕೊಳ್ತಾನೆ. ನಡೆದಿದ್ದು ಎಲ್ಲ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತೋಗ್ಬಿಡ್ಬೇಕು ಅಂತ ಜಾಕೀರ್ ನಿರ್ಧಾರ ಮಾಡಿರ್ತಾನೆ. ಆದರೆ ಆ ರೀತಿ ಆಗೋದಿಲ್ಲ. ಯಾಕಂದರೆ ಜಾಕೀರ್ ಯಾವಾಗ ಆ ರಸ್ತೆಯಲ್ಲಿ ಗೋವಾಗೆ ಹೋಗಿ ವಾಪಸ್ ಮನೆಗೆ ಬರ್ತಾನೋ ಅದರ ನೆಕ್ಸ್ಟ್ ದಿನದಿಂದನೇ ಹುಷಾರು ತಪ್ತಾನೆ. ಹಸಿವಾಗ್ತಾ ಇದ್ರು, ಊಟ ಮಾಡೋದಕ್ಕಾಗ್ತಾ ಇರಲಿಲ್ಲ. ಯಾವಾಗ ನೋಡಿದ್ರೂ ಸುಸ್ತು ಅಂತಾನೆ ಹೇಳ್ತಾ ಇದ್ದ. ಜಾಕೀರ್ ಅವರ ತಂದೆ ತಾಯಿ ಮಗನನ್ನು ಎಷ್ಟೋ ಹಾಸ್ಪಿಟಲ್ಗಳಿಗೆ ತೋರಿಸ್ತಾರೆ, ಆದರೆ ಎಲ್ಲೂ ಕೂಡ ಅವನಿಗೆ ಏನಾಗಿದೆ, ಯಾವ ಕಾಯಿಲೆ ಬಂದಿದೆ ಅಂತ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಈ ರೀತಿ 3-4 ವಾರಗಳೇ ಕಳೆದೋಗ್ಬಿಡುತ್ತೆ. ಇದೆಲ್ಲದರ ಮಧ್ಯೆ ಜಾಕೀರ್ನ ತಾಯಿ ಮಗನಲ್ಲಿ ಒಂದು ವಿಚಿತ್ರವನ್ನು ಗಮನಿಸ್ತಾನೆ. ಅದೇನೆಂದರೆ, ಮಗ ಒಂದು ದಿನ ಕೂಡ ಮಿಸ್ ಮಾಡದೆ ನಮಾಜ್ ಮಾಡ್ತಾ ಇದ್ದ, ಮತ್ತು ಮಸೀದಿಗೂ ಕೂಡ ಹೋಗಿ ಬರ್ತಾ ಇದ್ದ. ಆದರೆ ಗೋವಾಗೆ ಹೋಗಿ ಬಂದಾಗಿಂದ ಮಗ ಒಂದು ದಿನ ಕೂಡ ಮಸೀದಿಗೆ ಹೋಗಿದ್ದು, ನಮಾಜ್ ಮಾಡಿದ್ದನ್ನು ನೋಡಲೇ ಇಲ್ಲ. ಇದರ ಬಗ್ಗೆ ಮಗನನ್ನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಮಗನ ಆರೋಗ್ಯ ಸರಿ ಹೋಗಲಿ, ಆಮೇಲೆ ಕೇಳೋಣ ಅಂತ ಸುಮ್ಮನಾಗಿರ್ತಾರೆ ಅಷ್ಟೇ. ಈ ರೀತಿ ಇರುವಾಗ ಒಂದು ದಿನ ಜಾಕೀರ್ನ ತಂದೆ ತಾಯಿ
ಒಂದು ಮದುವೆ ಫಂಕ್ಷನ್ಗೆ ಅಂತ ಹೋಗಿರ್ತಾರೆ. ಜಾಕೀರ್ ಒಬ್ಬನೇ ಮನೆಯಲ್ಲಿ ಬೆಡ್ರೂಮ್ನಲ್ಲಿ ನಿದ್ದೆ ಹೋಗ್ತಾ ಇದ್ದ. ಅವತ್ತು ರಾತ್ರಿ ಸುಮಾರು 1 ಗಂಟೆಗೆ ಜಾಕೀರ್ಗೆ ಮೈಯೆಲ್ಲ ಯಾಕೋ ಭಾರ ಅಂತ ಅನಿಸುತ್ತೆ. ಜಾಕೀರ್ಗೆ ನಿದ್ದೆನೇ ಬರೋದಿಲ್ಲ, ಎಚ್ಚರವಾಗುತ್ತೆ. ಆದರೆ ಜಾಕೀರ್ ನಿಧಾನಕ್ಕೆ ಕಣ್ಬಿಟ್ಟು ನೋಡಿದಾಗ ಅವನ ಎದೆ ಮೇಲೆ ತುಂಬ ಭಯಂಕರವಾದ ಒಂದು ಆಕೃತಿ ಕೂತ್ಕೊಂಡಿರುತ್ತೆ. ಅದರ ಕೆಂಪು ಕಣ್ಣುಗಳು, ಉದ್ದನೆಯ ಕೂದಲು ಮತ್ತು ವಿಕಾರವಾದ ಮುಖವನ್ನು ನೋಡಿ ಜಾಕೀರ್ಗೆ ತುಂಬ ಭಯ ಆಗ್ಬಿಡುತ್ತೆ. ತಕ್ಷಣ ಜಾಕೀರ್ ಆ ಬೆಡ್ರೂಮ್ನಿಂದ ಆಚೆ ಬರಬೇಕು ಅಂತ ಎದ್ದೋಳೋದಕ್ಕೆ ಟ್ರೈ ಮಾಡ್ತಾನೆ. ಆಗೋದಿಲ್ಲ. ಜೋರಾಗಿ ಕಿರ್ಚೋದಕ್ಕೆ ಪ್ರಯತ್ನ ಪಡ್ತಾನೆ. ಅದು ಕೂಡ ಆಗೋದಿಲ್ಲ. ಯಾರೋ ಜಾಕೀರ್ ಬಾಯಿ ಮತ್ತು ಮೈಯನ್ನು ಕಟ್ಟಿ ಹಾಕದಂಗೆ ಅನಿಸುತ್ತೆ. ಮತ್ತೊಂದು ಕಡೆ ಅವನ ಎದೆ ಮೇಲೆ ಕೂತಿದ್ದ ಆ ಆಕೃತಿ ಅವನ ಕತ್ತನ್ನು ಇಸ್ಕೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದೇ ಟೈಮ್ಗೆ ಜಾಕೀರ್ ಮನೆಯ ಬಾಗಿಲನ್ನು ಯಾರೋ ತಟ್ತಾರೆ. ಆಗ ಅವನ ಎದೆ ಮೇಲೆ ಕೂತಿದ್ದ ಆ ದೆವ್ವ ಇನ್ನು 2 ದಿನದಲ್ಲಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಧಾನಕ್ಕೆ ಮಾಯವಾಗಿ ಹೋಗುತ್ತೆ. ಅದು ಮಾಯ ಆದಮೇಲೆ ಜಾಕೀರ್ ಮೈ ಮತ್ತು ಬಾಯಿ ಸ್ವಲ್ಪ ಸಡಿಲ ಬರುತ್ತೆ. ಆಗ ಜಾಕೀರ್ ಎದ್ದು ಹೋಗಿ ಬಾಗಿಲನ್ನು ತೆಗಿತಾನೆ. ನೋಡಿದ್ರೆ ಮದುವೆಗೆ ಅಂತ ಹೋಗಿದ್ದ ಅವನ ತಂದೆ ತಾಯಿ ವಾಪಸ್ ಬಂದಿರ್ತಾರೆ. ಮನೆಯೊಳಗೆ ಬಂದ ತಕ್ಷಣ ಜಾಕೀರ್ ತಾಯಿ ಅವನ ಮುಖವನ್ನು ನೋಡಿ, ಯಾಕೋ, ಏನಾಯಿತು, ಯಾಕೆ ಮುಖ ಎಲ್ಲ ಬೆವ್ತೋಗಿದೆ, ಏನಾಯಿತು, ನನ್ನ ಜೊತೆ ಹೇಳು ಅಂತ ಕೇಳ್ತಾರೆ. ಯಾಕಂದರೆ ಆಲ್ರೆಡಿ ಅವರ ತಾಯಿಗೂ ಕೂಡ ಜಾಕೀರ್ನಲ್ಲಿ ಏನೋ ಒಂದು ವಿಷಯ ಸರಿ ಇಲ್ಲ ಅಂತ ಅನಿಸಿರುತ್ತೆ. ಆಗ ಜಾಕೀರ್ ನಡೆದ ಎಲ್ಲ ಘಟನೆಯನ್ನು ಅವನ ತಾಯಿಯ ಮುಂದೆ ಬಿಚ್ಚಿಡ್ತಾನೆ. ಗೋವಾಗೆ ಹೋಗುವಾಗ ಈ ರೀತಿ ಎಲ್ಲ ಆಯಿತು, ಮತ್ತೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಈ ರೀತಿ ಆಯಿತು, ಮತ್ತು ಈಗ ನೀವು ಮದುವೆಗೆ ಅಂತ ಹೋದ್ಮೇಲೆ ಈ ಥರ ಯಾರೋ ನನ್ನನ್ನು 2 ದಿನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಅವರ ತಾಯಿ, ಸರಿ ಆಯಿತು, ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ, ಹೋಗಿ ನಿದ್ದೆ ಮಾಡು, ನಾಳೆ ನೋಡೋಣ ಅಂತ ಹೇಳಿ ಮಗನನ್ನು ಸಮಾಧಾನ ಮಾಡಿ ಕಳಿಸ್ತಾರೆ. ನೆಕ್ಸ್ಟ್ ದಿನವೇ ಜಾಕೀರ್ ತಂದೆ ತಾಯಿ ಮಗನನ್ನು ಬಿಜಾಪುರದ ಒಂದು ದರ್ಗಾಗೆ ಕರ್ಕೊಂಡು ಹೋಗ್ತಾರೆ. ಆ ದರ್ಗಾ ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕಾಗೋದಿಲ್ಲ. ಆದರೆ ಇಡೀ ಬಿಜಾಪುರದಲ್ಲೇ ದೆವ್ವ ಬಿಡಿಸೋದಕ್ಕೆ ತುಂಬ ಫೇಮಸ್ ಆಗಿರೋ ದರ್ಗಾ ಅದು. ಇನ್ನು ಮಸೀದಿಯ ಒಳಗೆ ಎಂಟರ್ ಆಗ್ತಿದ್ದ ಹಾಗೆ ಜಾಕೀರ್ನ ನೋಡಿ ದರ್ಗಾದ ಮೌಲ್ವಿ ಜಾಕೀರ್ ಕಾಲಿಗೆ ಅತ್ತರ್ ಹಾಕಿ ಮಸೀದಿ ಸುತ್ತ 5 ರೌಂಡ್ ಹಾಕು ಅಂತ ಹೇಳ್ತಾರೆ. ಇದರಿಂದ ಜಾಕೀರ್ ಮೈಯಲ್ಲಿ ಏನಾದರೂ ದುಷ್ಟ ಶಕ್ತಿ ಸೇರಿಕೊಂಡಿದ್ರೋ ಅದು ಆಚೆ ಬಂದುಬಿಡುತ್ತೆ ಅಂತ. ಆ ದರ್ಗಾದ ಮೌಲ್ವಿ ಹೇಳಿದ ಹಾಗೇ ಜಾಕೀರ್ ಕೂಡ ಆ ದರ್ಗಾದ ಸುತ್ತ 5 ರೌಂಡ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಆದರೆ 5ನೇ ರೌಂಡ್ ಹಾಕುವಾಗ ಇದ್ದಕ್ಕಿದ್ದ ಹಾಗೆ ಜಾಕೀರ್ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾನೆ ಅಷ್ಟೆ. ಆಮೇಲೆ ಅಲ್ಲಿ ಏನು ನಡೀತು ಅಂತ ಜಾಕೀರ್ಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ಕಣ್ಬಿಟ್ಟು ನೋಡಿದಾಗ ಜಾಕೀರ್ ಮನೆಯಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ. ಅವನ ಪಕ್ಕದಲ್ಲಿ ಅವನ ತಂದೆ ತಾಯಿ ಮಗ ಕಣ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಜಾಕೀರ್ ನಿಧಾನಕ್ಕೆ ಎದ್ದು ಕೂತ್ಕೊಂಡು ಅವನ ತಂದೆ ತಾಯಿಯನ್ನು ದರ್ಗಾದಲ್ಲಿ ನನಗೆ ಏನಾಯಿತು ಅಂತ ಕೇಳ್ತಾನೆ. ಆಗ ಅವನ ತಾಯಿ ಹೇಳಿದ್ದನ್ನು ಕೇಳಿ ಜಾಕೀರ್ ಕೂತ ಜಾಗದಲ್ಲೇ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಜಾಕೀರ್ ಆ ದರ್ಗಾದ ಸುತ್ತ 5ನೇ ರೌಂಡ್ನ ಇನ್ನೇನು ಕಂಪ್ಲೀಟ್ ಮಾಡಬೇಕು ಅನ್ನೋ ಟೈಮ್ಗೆ ಕರೆಕ್ಟಾಗಿ ಅವನ ಮೈ ಮೇಲೆ ಒಂದು ಹೆಣ್ಣಿನ ಆತ್ಮ ಬಂದುಬಿಡುತ್ತೆ. ಅದರ ವರ್ತನೆ
ತುಂಬ ಅಂದರೆ ತುಂಬ ಭಯಂಕರವಾಗಿತ್ತು. ಆಗ ಆ ದರ್ಗಾದ ಮಾಲ್ವಿ ಅದರ ತಲೆ ಮೇಲೆ ಕೈ ಇಟ್ಟು, ನೀನು ಯಾರು? ನೀನು ಈ ಹುಡುಗನ ಮೈ ಮೇಲೆ ಯಾಕೆ ಸೇರ್ಕೊಂಡಿದ್ದೀಯ ಅಂತ ಕೇಳಿದಾಗ, ಅದು ನನಗೆ ಈ ಹುಡುಗ ತುಂಬ ಇಷ್ಟ ಆದ, ಅದಕ್ಕೆ ನಾನು ಈ ಹುಡುಗನ ಮೇಲೆ ಸೇರ್ಕೊಂಡಿದ್ದೀನಿ. ಇನ್ನು 2 ದಿನದಲ್ಲಿ ಈ ಹುಡುಗನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಗೆ ಅಂತ ಹೇಳುತ್ತೆ. ಆಗ ಆ ದರ್ಗಾದ ಮಾಲ್ವಿ, ನಿನ್ನನ್ನು ಇಲ್ಲಿಂದ ಬಿಟ್ಟರೆ ತಾನೇ ನೀನು ಈ ಹುಡುಗನನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿ ಏನೇನೋ ಮಂತ್ರಗಳನ್ನು ಹೇಳ್ತಾ ಜಾಕೀರ್ ಮೈಯಲ್ಲಿದ್ದ ಆ ಹೆಂಗಸಿನ ಆತ್ಮವನ್ನು ಬಂಧನ ಮಾಡ್ತಾರೆ. ಇದಾದ ಮೇಲೆ ಆ ದರ್ಗಾದ ಮಾಲ್ವಿ ಜಾಕೀರ್ ತಂದೆ ಹತ್ರ ಆತ್ಮವನ್ನು ಬಂಧನ ಮಾಡಿದ್ದೀವಿ, ಹಾಗಂತ ಹೇಳಿ ನಿಮ್ಮ ಮಗ ಸೇಫ್ ಅಲ್ಲ, ಇನ್ನೂ ಸ್ವಲ್ಪ ದಿನಗಳು ನಿಮ್ಮ ಮಗನನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳಿ, ರಾತ್ರಿ ಹೊತ್ತು ಒಬ್ಬೊಬ್ಬನೇ ರಾತ್ರಿ ಓಡಾಡೋದಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿಗಾಗಲೇ ಆ ಆತ್ಮ ಜಾಕೀರ್ ದೇಹವನ್ನು ತುಂಬ ಡ್ಯಾಮೇಜ್ ಮಾಡಿಬಿಟ್ಟಿತ್ತು. ಸುಧಾರಿಸ್ಕೊಳ್ಳೋದಕ್ಕೆ ಜಾಕೀರ್ಗೆ ತುಂಬಾ ಸಮಯ ತಗೊಳ್ತು. ಇದು ಲಾರಿ ಡ್ರೈವರ್ ಆದ ಜಾಕೀರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಗೋಸ್ಟ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.